ಈ ಜೀವ ನಿನಗಾಗಿ ಮುಂದುವರಿದ ಭಾಗ 10. ಪಾರ್ಕಿನಲ್ಲಿ ಐಶ್ವರ್ಯಳ ಜೊತೆ ರಿಷಿ ವಾಕ್ ಮಾಡುತ್ತಿದ್ದಾಗ ಚಿತ್ರಳಿಗೆ ಸಹಿಸಿಕೊಳ್ಳಲಾಗಲಿಲ್ಲ. ಕೂಡಲೇ ಅವಳ ಹತ್ತಿರ ಹೋಗಿ, ಐಶು, ಇವತ್ತು ವಾಕ್ ಮಾಡಿದ ಸಾಕು, ನಡಿ ಮನೆಗೆ ಹೋಗೋಣ. ಅರೆ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ನಂಗೆ ಸ್ವಲ್ಪ ಇವ್ರ ಜೊತೆ ಮಾತಾಡೋಕ್ಕಿದೆ, ಮಾತಾಡಿ ಆದ್ಮೇಲೆ ಹೋಗಿರಂತೆ ಅಂತ ರಿಷಿ ಹೇಳಿದಾಗ ಕೋಪಗೊಂಡ ಚಿತ್ರ, ನಮ್ಗೆ ಆಲ್ರೆಡಿ ಲೇಟ್ ಆಗಿದೆ, ನಾವು ಯಾವತ್ತೂ ಇಷ್ಟೊತ್ತು ವಾಕ್ ಮಾಡಿದವರೆಲ್ಲ, ಮನೇಲಿ ಕಾಯ್ತಾ ಇರ್ತಾರೆ, ನಾವು ಹೋಗ್ಬೇಕು. ಐಶು, ಬರ್ತೀಯ ಇಲ್ವಾ? ಇಲ್ಲಾಂದ್ರೆ ನಾನು ಒಬ್ಳೆ ಹೋಗ್ಲಾ? ಹೀಗೆ ಇರಮ್ಮ, ನಾನು ಕೂಡ ಬರ್ತೀನಿ. ನಿನ್ನನ್ನು ಬಿಟ್ಟು ನಾನು ಯಾವತ್ತಾದ್ರೂ ಒಬ್ಳೆ ವಾಕ್ ಮಾಡಿದ್ದೀನಾ? ಸಾರಿ ರಿಷಿ, ಇನ್ನು ಜಾಸ್ತಿ ಹೊತ್ತು ನಾವಿಲ್ಲಿ ಇರೋಕ್ಕಾಗಲ್ಲ, ಹೊರಡ್ಬೇಕು, ಇಲ್ಲಾಂದ್ರೆ ಮನೇಲಿ ಬೈತಾರೆ. ನಾಳೆ ಕೂಡ ಬರ್ತೀರಲ್ವಾ? ನಾಳೆ ಮಾತಾಡೋಣ, ಬಾಯ್ ಅಂತ ಹೇಳಿದ ಅವಳು ಒಂದ್ಸಲ ಅಭಿಷೇಕನ ಕಡೆ ನೋಡಿ ಮುಖ ಗಂಟಿಕ್ಕಿಕೊಂಡು ಚಿತ್ರಳ ಜೊತೆ ಮನೆಗೆ ಹೊರಟಳು. ಐಶ್ವರ್ಯಳನ್ನು ಕೋಪದಿಂದ ದುರುಗುಟ್ಟಿ ನೋಡಿದ ಚಿತ್ರ, ಏನು ಅವನ ಜೊತೆ ಜಾಸ್ತಿ ಮಾತಾಡ್ತಾ ಇದೆಯಾ? ನೀನು ಅವನ ಜೊತೆ ಮಾತಾಡಿ ನನಗೆ ಒಂಚೂರು ಇಷ್ಟ ಆಗಲ್ಲ. ಯಾಕೆ, ಏನಾಯ್ತು ಚಿತ್ರ? ನಾನು ಅವನ ಜೊತೆ ಮಾತಾಡಿದ ನಿನ್ಗೇನು ಕಷ್ಟ? ಅವನು ಒಳ್ಳೆಯವನ್ ಚಿತ್ರ, ನಾವು ಅವನನ್ನು ತಪ್ಪಾಗಿ ಅರ್ಥೈಸ್ಕೊಂಡಿದ್ವಿ. ಅವನ ಜೊತೆ ಮಾತಾಡಿದ ಮೇಲೆ ತಿಳಿತ ಅವನು ಒಳ್ಳೆಯವನಂತ. ನೀನು ಒಂದ್ಸಲ ಅವನ ಜೊತೆ ಮಾತಾಡಿ ನೋಡು, ಅವಾಗ ನಿಂಗೆ ಗೊತ್ತಾಗುತ್ತೆ ಅವನು ಎಷ್ಟು ಒಳ್ಳೆಯವನಂತ. ನಾನು ಯಾಕೆ ಅವನ ಜೊತೆ ಮಾತಾಡಲಿ? ನನಗೆ ಅವನನ್ನು ನೋಡಿದ್ರೇನೇ ಆಗಲ್ಲ, ಅಂಥದ್ರಲ್ಲಿ ನಾನು ಯಾಕೆ ಅವನನ್ನು ಮಾತಾಡ್ಸಕ್ಕೆ ಹೋಗ್ಲಿ? ಅವನಿಗೆ ದುಡ್ಡಿದೆ ಅಂತ ಅಹಂಕಾರ ಜಾಸ್ತಿ. ಅವನು ನೋಡಿದ್ರೇನೆ ಗೊತ್ತಾಗುತ್ತೆ ಅವನು ಎಂಥವನಂತ. ನೋಡು ಐಶು, ನನ್ನ 6th ಸೆನ್ಸ್ ಹೇಳ್ತಾ ಇದೆ ಅವನು ಒಳ್ಳೆಯವನಲ್ಲ ಅಂತ. ನೀನು ಅವನಿಂದ ದೂರ ಇದ್ದರೆ ನಿನಗೇನೆ ಒಳ್ಳೆಯದು. ನಿನಗೇನೆ ಗೊತ್ತಲ್ವಾ, ನಾನು ಅಂದ್ಕೊಳ್ಳೋದು ಒಂದೊಂದ್ಸಲ ನಿಜ ಆಗುತ್ತೆ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವನಿಂದ ದೂರ ಇರು. ನೀನು ಅಂದುಕೊಳ್ಳೋದು ಒಂದೊಂದ್ಸಲ ನಿಜ ಆಗುತ್ತೆ, ಯಾವಾಗಲೂ ಅಲ್ಲ. ಈ ಸಲ ಅಂತೂ ಖಂಡಿತ ನಿಜ ಆಗಲ್ಲ. ಯಾಕಂದರೆ ನೀನು ಅಂದ್ಕೊಂಡಿರೋ ಹಾಗೆ ಅವ್ನು ಕೆಟ್ಟವನಲ್ಲ. ಅವ್ನು ಕಂಪ್ನಿಯ ಬಾಸ್ ಇರ್ಬೋದು, ಆದರೆ ಅವ್ನಿಗೆ ಬಾಸ್ ಅನ್ನೋ ಜಂಬ ಒಂಚೂರು ಇಲ್ಲ. ನಿನ್ನ ಜೊತೆ ಆಗಲೇ ಮಾತಾಡ್ತಾ ಇದ್ದಲ್ವಾ, ಅವನ ತಾಯಿ ತೀರಿ ಹೋದ್ಮೇಲೆ ಅವ್ರನ್ನ ಇವನೇ ನೋಡಿಕೊಂಡಿದ್ದಂತೆ. ಇದರಿಂದನೇ ಗೊತ್ತಾಗುತ್ತೆ ಅವನಿಗೆ ಎಷ್ಟು ಒಳ್ಳೆ ಮನಸ್ಸಿದೆ ಅಂತ. ನೀನು ನೋಡಿದ್ರೆ ಅವ್ನು ಕೆಟ್ಟವನಂತ್ಯ, ಅವನು ತುಂಬ ಒಳ್ಳೆಯವನು. ನನಗೆ ತುಂಬ ಇಷ್ಟ ಆಗ್ಬಿಟ್ಟ. ದುಡ್ಡಿರೋರನ್ನ ಕಂಡ್ರೆ ನಿನ್ಗೆ ಆಗ್ತಾ ಇರಲಿಲ್ಲ, ಅಂಥದ್ರಲ್ಲಿ ಇವನು ಅಷ್ಟು ಬೇಗ ನಿನಗೆ ಇಷ್ಟ ಆದ್ನಾ? ಇಷ್ಟ ಅಂದರೆ ಆ ಇಷ್ಟ ಅಲ್ಲ ಚಿತ್ರ, ಅವನ ಬಿಹೇವಿಯರ್ ನನಗೆ ಇಷ್ಟ ಆಯಿತು, ಅದಕ್ಕೆ ಅವನು ಇಷ್ಟ ಅಂದ ಅಷ್ಟೇ. ನೀನು ಅವನನ್ನು ಇಷ್ಟಪಡೋದು ನನಗೆ ಒಂಚೂರು ಇಡ್ಸಲ್ಲ. ಅವನ ಬಿಹೇವಿಯರ್ ನಿನಗೆ ಇಷ್ಟ ಆಯಿತು, ಓಕೆ, ಆದರೆ ಯಾವುದೇ ಕಾರಣಕ್ಕೂ ನೀನು ಅವನನ್ನು ಇಷ್ಟಪಡಬಾರ್ದು. ಇಷ್ಟಪಡಬೇಕಂತ ಅಷ್ಟು ಮನಸ್ಸಿದ್ರೆ ಅಭಿಷೇಕ್ ನಾನು ಇಷ್ಟಪಡು, ಯಾಕಂದ್ರೆ ಅವನು ತುಂಬ ಒಳ್ಳೆಯವನು. ನೀನು ಹೇಳಿರೋ ಎಲ್ಲ ಕ್ವಾಲಿಟೀಸ್ ಅವನಲ್ಲಿದೆ, ಬರೀ ಗಡ್ಡ ಮೀಸೆ ಇಲ್ಲ ಅಷ್ಟೇ. ಗಡ್ಡ ಮೀಸೆ ಇಲ್ಲ ಅಂದರೆ ಏನಂತೆ? ಅವನು ಚಾಕ್ಲೇಟ್ ಹೀರೋ ಥರ ಇದ್ದಾನೆ, ಒಳ್ಳೆ ಹೈಟ್ ಇದ್ದಾನೆ, ಒಳ್ಳೆ ಕಲರ್ ಇದ್ದಾನೆ, ಒಳ್ಳೆ ಪರ್ಸ್ನಾಲಿಟಿ ಕೂಡ ಇದೆ. ನೀನು ಅವನನ್ನು ಮದುವೆ ಇದ್ರೆ ಅವನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ಆ ಭರವಸೆಯನ್ನು ನಾನು ನಿನ್ಗೆ ಕೊಡ್ತೀನಿ. ಆ ಗೂಬಿ ಜೊತೆ ಫ್ರೆಂಡ್ಶಿಪ್ ಮಾಡೋದು ಬಿಟ್ಟು ಇವನ ಜೊತೆ ಮಾತಾಡಿ ಇವನ ಮನಸ್ಸನ್ನು ಗೆಲ್ಲು. ಏನು ಚಿತ್ರ, ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ? ನನಗೆ ಬರೀ ರಿಷಿಯ ಬಿಹೇವಿಯರ್ ಇಷ್ಟ ಅಂದೆ, ನೀನು ನೋಡಿದ್ರೆ ಆ ಚಾಕ್ಲೇಟ್ ಹೀರೋನ ಮದುವೆ ಆಗಂತೀಯ? ಅವನ ಆ್ಯಟಿಟ್ಯೂಡ್ ನೋಡಿದ್ರೆ ನನಗೆ ಅವನ ಜೊತೆ ಮಾತಾಡೋಕ್ಕೇನೆ ಇಷ್ಟ ಆಗಲ್ಲ. ನನ್ನನ್ನೇ ಚೋಟ್ ಮೆಣಸಿನ್ಕಾಯಿ ಅಂತಾನೆ, ಈ ಥರ ಮಾತೆಲ್ಲ ನನಗೆ ಇಷ್ಟ ಆಗಲ್ಲ. ಅವನು ನನಗೆ ಇಷ್ಟ ಇಲ್ಲ ಅಷ್ಟೇ. ನೀನು ಅವನನ್ನು ಮದುವೆ ಆಗೋ ಅಂತ ನನಗೆ ಫೋರ್ಸ್ ಮಾಡಬೇಡ. ಫೋರ್ಸ್ ಮಾಡ್ತಾ ಇಲ್ಲ ಕಣೆ, ಹೇಳ್ತಾ ಇದ್ದೀನಿ. ನನಗನಿಸೋ ಪ್ರಕಾರ ಅವನು ತುಂಬ ಒಳ್ಳೆ ಹುಡುಗ. ಆವತ್ತು ಆಗಿದ್ದ ಇನ್ಸಿಡೆಂಟ್ಗೆ ಸಾರಿ ಕೇಳಿದೆ ಗೊತ್ತಾ? ಅವನಿಗೆ ಅವನನ್ನು ಪ್ರೀತಿ ಮಾಡೋ ಹುಡುಗಿ ಬೇಕು ಅಂತ ನನ್ನಲ್ಲಿ ಹೇಳಿದ. ಆಗ ನನಗೆ ನೀನೇ ನೆನಪಿಗೆ ಬಂದೆ. ನಿನ್ನ ಮತ್ತು ಅವನ ಆಲೋಚನೆಗಳು ಒಂದೇ ಥರ ಇದೆ. ಒಂದೇ ದಿನದಲ್ಲಿ ಅವನು ಹೇಗೆ ಅಂತ ಗೊತ್ತಾಗ್ಬಿಡ್ತಾ ನಿಮಗೆ?
ನಿನ್ನ ಎದುರು ನಾಟಕ ಕೂಡ ಮಾಡ್ಬೋದಲ್ವಾ? ನಾಟಕ ಮಾಡುವವರು ನಾನು ಈಸಿಯಾಗಿ ಕಂಡುಹಿಡಿಯಬಲ್ಲೆ, ಆದರೆ ಇವ್ನು ನಾಟಕ ಮಾಡ್ತಾ ಇಲ್ಲ ಅಂತ ನನ್ನ ಮನಸ್ಸೇ ಹೇಳ್ತಾ ಇದೆ. ಅವನ ಫ್ರೆಂಡ್ಸ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಹಾಗಂತ ಅವ್ನು ಕೆಟ್ಟವನಂತ ಹೇಳೋಕ್ಕಾಗತ್ತಾ? ನನಗನ್ಸೋ ಪ್ರಕಾರ ನಿನ್ನ ಜೊತೆ ಮಾತಾಡ್ತಾ ಇದ್ದಲ್ವಾ, ಅವ್ನು ಸರಿ ಇಲ್ಲ ಅಂತ ಅನ್ಸುತ್ತೆ. ನಾನು ನಿನಗೆ ಬಡವನ ಜೊತೆ ಮದುವೆ ಆಗೋಕ್ಕೆ ಫೋರ್ಸ್ ಮಾಡ್ತಾ ಇದ್ದೀನಿ ಅಂತ ನಿನ್ಗೆ ಅನಿಸ್ತಾ ಇರ್ಬೋದು. ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಯೋಚನೆ ಮಾಡಿ ನೋಡು. ಯೋಚನೆ ಮಾಡೋದು ಏನು ಬಂತು? ನನಗೆ ಅವನು ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಷ್ಟೇ. ಅಷ್ಟು ಹೈಟ್ ಇರೋ ನನ್ನ ಮದುವೆ ಆಗಿಬಿಟ್ರೆ ಮತ್ತು ಕೊಡೋಕ್ಕೆ ಕಷ್ಟ ಆಗುತ್ತೆ ಕಣೆ ಅಂತ ಕೀಟಲೆ ಮಾಡುತ್ತಾ ಜೋರಾಗಿ ನಗತೊಡಗಿದಳು. ಅವಳು ನಗುವುದನ್ನು ನೋಡಿ ಮುಖ ಗಂಟಿಕ್ಕಿಕೊಂಡ ಚಿತ್ರ, ನಿನ್ನೆ ಒಳ್ಳೆದಕ್ಕೆ ಹೇಳಿದ್ರೆ ನಗ್ತಾ ಇದೆಯಾ? ನನ್ಗನಿಸೋ ಪ್ರಕಾರ ಅವನಿಗೆ ನಿನ್ನ ಮೇಲೆ ಲವ್ ಆಗಿದೆ ಅಂತ ಅನಿಸ್ತಾ ಇದೆ. ನನಗೇನಾದರೂ ತಂಗಿ ಇದ್ದಿದ್ರೆ ನಾನು ಖಂಡಿತ ಅವಳು ನಿನಗೇನೆ ಕೊಟ್ಟು ಮದುವೆ ಮಾಡಿಸ್ತಾ ಇದ್ದೆ. ಏನು ಮಾಡಲಿ, ನನಗೆ ತಂಗಿನೇ ಇಲ್ಲಲ್ವಾ? ಹೇಳೋದು ಹೇಳಿದ್ದೀನಿ, ಇನ್ನು ಮಿಕ್ಕಿದ್ದು ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಅವಳು ಮತ್ತೆ ಏನು ಮಾತನಾಡದೆ ಮನೆಗೆ ಹೊರಟಳು. ಇತ್ತ ಐಶ್ವರ್ಯ ಹೋಗಿ ಆದ ಮೇಲೆ ರಿಷಿ ಅಭಿಯ ಹತ್ತಿರ ಬಂದನು. ರಿಷಿಯನ್ನು ನೋಡಿದ ಅಭಿ ಕ್ಯೂರಿಯಾಸಿಟಿಯಿಂದ, ರಿಷಿ ಏನಾಯ್ತು? ಅವಳ ಹತ್ರ ನನ್ನ ಬಗ್ಗೆ ಮಾತಾಡ್ದೆಯಾ? ಇನ್ನೂ ಇಲ್ಲ, ಮೊದಲು ಅವಳು ಏನು ಅಂತ ನಾನು ಅವಳ ಬಗ್ಗೆ ತಿಳ್ಕೊಳ್ಬೇಕಲ್ವಾ, ಆಮೇಲೆ ನಿನ್ನ ಬಗ್ಗೆ ಮಾತಾಡ್ತೀನಿ. ನೀವಿಬ್ಬರು ಏನು ಮಾತಾಡಿದ್ರಿ? ಅವಳು ನನ್ನ ಬಗ್ಗೆ ಕೇಳಿಲ್ವಾ? ನಾನು ದುಡ್ಡಿರುವವನು, ನೀನು ಬಡವ ಅಂತ ಹೇಳಿದೆ. ಆಗ ಅವಳು ನನ್ನ ಜೊತೆ ಇನ್ನೂ ಜಾಸ್ತಿಯಾಗಿ ಮಾತಾಡ್ತೊಡಗಿದ್ಲು. ನಿನ್ನ ಬಗ್ಗೆ ಏನೂ ಮಾತಾಡಿಲ್ಲ. ನನಗೆ ಯಾಕೋ ಅವಳಿಗೆ ದುಡ್ಡಿನ ಮೇಲೆ ವ್ಯಾಮೋಹ ಜಾಸ್ತಿ ಇದೆ ಅಂತ ಕಾಣಿಸುತ್ತೆ. ನೀನು ಯಾವುದಕ್ಕೂ ನಿನ್ನ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೋ. ಈಗಲೇ ಜಾಸ್ತಿ ಎಕ್ಸೈಟ್ಮೆಂಟ್ ಆದರೆ ಮುಂದೆ ಕಷ್ಟ ಆಗ್ಬೋದು. ನಾನು ಕಂಪ್ನಿ ಓನರ್ ಅಂದ ತಕ್ಷಣ ನನ್ನನ್ನು ಎಷ್ಟು ಹೊಗಳಕ್ಕೆ ಶುರು ಮಾಡಿದ್ಲು ಗೊತ್ತಾ? ನಾನು ತುಂಬ ಒಳ್ಳೆಯವನಂತೆ. ನೀನು ಮಾತಾಡಿದವಳಿಗೆ ಒಂಚೂರು ಇಷ್ಟ ಆಗಲ್ವಂತೆ. ಹಾಗಂದ್ಲ ಅವಳು. ನಾನು ಏನು ಮಾಡಿದ್ದೀನಿ ಅಂತ ಅವಳಿಗೆ ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತೆ. ರಿಷಿ, ನಾಳೆ ನಾನೇ ಅವಳ ಜೊತೆ ಮಾತಾಡ್ತೀನಿ ಕಣೋ, ಅದೇನೋ ಆಗುತ್ತೋ ಆಗಲಿ. ಲೋ ಮಾರಯ್ಯ, ಹಾಗೇನಾದರೂ ಮಾಡಿಬಿಟ್ಟಿಯ? ಅವಳಿಗೆ ಮೊದಲೇ ನೀನಂದರೆ ಆಗಲ್ಲ. ಅಂಥದ್ರಲ್ಲಿ ನೀನು ಹೋಗಿ ಅವಳ ಜೊತೆ ಮಾತಾಡಿದ್ರೆ ಅವಳಿಗೆ ಸಿಟ್ಟು ಬಂದು ಮತ್ತೆ ನಿನ್ನ ಮೇಲೆ ದ್ವೇಷ ಬರ್ಬೋದು. ಸ್ವಲ್ಪ ದಿನ ಇರು, ನಾನೇ ಅವಳ ಜೊತೆ ನಿನ್ನ ಬಗ್ಗೆ ಹೇಳ್ತೀನಿ. ಅಲ್ಲಿ ತನಕ ನೀನು ಸ್ವಲ್ಪ ಸುಮ್ಮನೆ ಇದ್ದರೆ ನಿನಗೇನೋ ಒಳ್ಳೆಯದು. ನಾನು ಸುಮ್ಮನೆ ಇದ್ದಷ್ಟು ಅವಳಿಗೆ ನನ್ನ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ಬೋದಲ್ವಾ? ಅವತ್ತು ನಾನು ಮಾಡಿದ ತಪ್ಪಿಗೆ ನಾನೇ ಅವಳ ಹತ್ರ ಹೋಗಿ ಕ್ಷಮೆ ಕೇಳ್ತೀನಿ. ಆಗ ಅವಳು ಸರಿ ಹೋಗ್ಬೋದು. ನೀನು ಏನೂ ತಪ್ಪು ಮಾಡಿಲ್ಲ. ನೀನು ಯಾರ ಜೊತೆನೂ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ದಿನ ನಾನು ಹೇಳಿದಾಕಿ ಕೇಳು, ಆಗ ಅವಳಿ ನಿನ್ನ ಹತ್ರ ಬಂದು ಮಾತಾಡ್ತಾಳೆ. ಮಾತಾಡೋ ಹಾಗೆ ನಾನು ಮಾಡ್ತೀನಿ. ಆದರೂ ರಿಷಿ, ಆದ್ರೂ ನಿಲ್ಲ ಗೀದ್ರೂ ನಿಲ್ಲ, ಸುಮ್ಮನೆ ನಾನು ಹೇಳಿದಾಗೆ ಮಾಡು. ಮಾತನಾಡುತ್ತಾ ಅವರಿಗೆ ಮನೆ ಬಂದಿದೆ ಗೊತ್ತಾಗಲಿಲ್ಲ. ಅಭಿ, ನೀನು ಫ್ರೆಶ್ ಆಗಿ ಬಾ ಅಂತ ಹೇಳಿ ರಿಷಿ ಅವನನ್ನು ಫ್ರೆಶ್ ಆಗಲು ಕಳುಹಿಸಿದನು. ಅಭಿ ಫ್ರೆಶ್ ಆಗಲು ಹೋದ ನಂತರ ರಿಷಿ ಕನ್ನಡಿ ಮುಂದೆ ನಿಂತುಕೊಂಡನು. ತನ್ನ ಗಡ್ಡದ ಮೇಲೆ ಕೈ ಆಡಿಸುತ್ತಾ ಐಶ್ವರ್ಯ ಹೇಳಿದ್ದ ಮಾತುಗಳನ್ನೇ ನೆನಪು ಮಾಡಿಕೊಳ್ಳತೊಡಗಿದನು. ಅವಳಿಗೆ ನಾನಂದ್ರೆ ಇಷ್ಟ, ಅಭಿನ ಕಂಡ್ರೇನಾಗಲ್ಲ. ಇದೇ ಥರ ಮುಂದುವರಿದ್ರೆ ಕಷ್ಟ ಆಗುತ್ತೆ ಅಂತ ಅಂದುಕೊಂಡು ಸುಮ್ಮನಾದನು. ಧನ್ರಾಜ್ರವರು ಅಭಿಷೇಕ್ನನ್ನು ಮೀಟಿಂಗಿಗೆ ಕಳಿಸಿದ್ದು ಅನ್ಮೋಲನ ಮುಖಾಂತರ ಚಂದ್ರಕಲಾರವರಿಗೆ ಗೊತ್ತಾಗಿದ್ದರಿಂದ ಆ ವಿಷಯವನ್ನು ಅವರು ಧನ್ರಾಜ್ ಅವರ ಹತ್ತಿರ ಪ್ರಸ್ತಾಪಿಸತೊಡಗಿದರು. ರೀ, ನನಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಕ್ಕಿದೆ. ಇವಳಿಗೆ ನನ್ನ ಹತ್ರ ಮಾತಾಡೋಕ್ಕಿದೆ ಅಂದರೆ ಅದು ಅಭಿಷೇಕನ ಬಗ್ಗೆನೇ ಇರಬೇಕು. ಮತ್ತಿನ್ನೇನೋ ಹೊಸ ನಾಟಕ ಶುರು ಮಾಡ್ತಾಳೋ ಏನೋ. ಏನು ಹೇಳುವ ಹಾಗಿಲ್ಲ. ಏನಾದರೂ ಹೇಳೋಕ್ಕೆ ಹೋದರೆ ಅಭಿಷೇಕನಿಗೆ ಇವಳು ತೊಂದರೆ ಕೊಡ್ಬೋದು. ಅದಕ್ಕೋಸ್ಕರ ನಾನು ಇವಳ ಮಾತನ್ನು ಕೇಳ್ಕೊಂಡು ಸುಮ್ಮನೆ ಇರಬೇಕು. ಆಗ ನನ್ನ ಮಗನಿಗೆ ಏನೂ ತೊಂದರೆ ಆಗಲ್ಲ. ಇವಳನ್ನು ಮದುವೆ ಮಾಡ್ಕೊಂಡು ನಾನು ತಪ್ಪು ಮಾಡಿಬಿಟ್ಟೆ. ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದೆ, ಆದರೆ ಇವಳು ದನಪಿಶಾಚಿ. ನನ್ನ ಮಗನನ್ನೇ ಮುಳುಗುಂಪು ಮಾಡೋಕ್ಕೆ ನೋಡ್ತಾಳೆ.
ಇವಳು ಹಾಗೂ ಇವಳು ಚಿಕ್ಕ ಮಗ ಇಬ್ಬರು ಒಳ್ಳೆಯವರಲ್ಲ. ಇವರಿಂದ ನಾನು ನನ್ನ ಮಗನನ್ನು ಬಚಾವ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಪಾಪಿಗಳು ಏನಾದರೂ ಮಾಡಿಬಿಡ್ತಾರೆ. ರಿಷಿ ಒಬ್ಬ ಒಳ್ಳೆಯವನ ಇದ್ದಿದ್ದರಿಂದ ಆಯಿತು, ಇಲ್ಲ ಅಂದಿದ್ರೆ ಇವರಿಬ್ಬರು ಯಾವತ್ತೂ ನನ್ನ ಮಗನನ್ನು ಮುಗಿಸಿಬಿಡ್ತಾ ಇದ್ರು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಾಗ ಚಂದ್ರಕಲಾರವರು ಮತ್ತೆ ರೀ ಅಂತ ಕರೆಯತೊಡಗಿದರು. ಏನು ಚಂದ್ರಕಲಾ, ಯಾವ ವಿಷಯ ಮಾತಾಡಬೇಕು? ಅಭಿಷೇಕ್ನ ಬಗ್ಗೆ ಏನಾದರೂ ಕೆಟ್ಟದ್ದು ಮಾತಾಡೋದಿದ್ರೆ ಅದನ್ನು ಇಲ್ಲಿಗೆ ಬಿಟ್ಬಿಡು. ಯಾಕಂದರೆ ಅವನ ವಿರುದ್ಧ ಯಾವ ಮಾತನ್ನು ಕೂಡ ನಾನು ಕೇಳೋಕ್ಕೆ ಇಷ್ಟಪಡಲ್ಲ ಅಂತ ನಿನಗೂ ಕೂಡ ಗೊತ್ತು. ಹೌದ್ರಿ, ನಿಮ್ಮ ಮಗ ಏನು ಮಾಡಿದ್ರು ಕೂಡ ಅದು ನಿಮಗೆ ಸರಿನೇ. ಎಷ್ಟಾದ್ರೂ ನಾವು ಹೊರಗಿರ್ನವ್ರಲ್ವಾ, ಅದಕ್ಕೆ ನೀವು ಈ ರೀತಿ ಮಾತಾಡ್ತೀರಾ. ಅಂಥದ್ದೀಗ ಏನಾಯ್ತು ಅಂತ ನೀನು ಈ ರೀತಿ ಮಾತಾಡ್ತಾ ಇದೆಯಾ? ನಾನು ಯಾವತ್ತಾದರೂ ನಿಮ್ಮನ್ನೆಲ್ಲ ಹೊರಗಿನವ್ರ ಥರ ಟ್ರೀಟ್ ಮಾಡಿದ್ದೀನಾ? ಇಲ್ವಲ್ವಾ? ನೀನು ಏನೇನೋ ಅಂದ್ಕೊಂಡು ಇರೋ ಬರೋದನ್ನ ತಲೆಯಲ್ಲಿ ತುಂಬಿಕೊಂಡಿದ್ದೀಯ ಅಷ್ಟೇ. ನಾನೇನು ತಲೆಯಲ್ಲಿ ತುಂಬಿಕೊಂಡಿಲ್ಲ, ಇರೋದನ್ನೇ ಹೇಳ್ತಾ ಇದ್ದೀನಿ. ನಿಮ್ಮ ಮಗನಿಂದ ನನ್ನ ಮಗ ಕೂಡ ಹಾಳಾಗ್ತಾ ಇದ್ದಾನೆ. ಮದುವೆ ವಯಸ್ಸು ಮೀರಿ ಹೋಗಿದೆ, ಇನ್ನೂ ಮದುವೆ ಮಾಡ್ಕೊಂಡಿಲ್ಲ. ಅವನಿಂದ ನನ್ನ ಮಗ ಕೂಡ ಮದುವೆ ಮಾಡ್ಕೋತಾ ಇಲ್ಲ. ಅಭಿ ಯಾಕೆ ಮದುವೆ ಮಾಡ್ಕೋತಾ ಇಲ್ಲ ಅಂತ ನಿಂಗೆ ಗೊತ್ತಲ್ವಾ? ಗೊತ್ತಿಲ್ಲ ಅಂದರೆ ನಾನೇ ನೆನಪು ಮಾಡ್ತೀನಿ. ಅವನು ಪ್ರೀತಿಸಿದ ಹುಡುಗಿ ನಿನ್ನ ಚಿಕ್ಕ ಮಗ ಪಟಾಯಿಸಿ ಮದುವೆ ಆಗಿದೆ, ಅಷ್ಟು ಬೇಗ ನಿಂಗೆ ಮರ್ತೋಯ್ತಾ? ನಿನ್ನ ಮಗನಿಗೆ ಬೇರೆ ಯಾವ ಹುಡುಗಿನೂ ಸಿಕ್ಕಿಲ್ವಾ? ನನ್ನ ಮಗ ಪ್ರೀತಿಸಿದ ಹುಡುಗಿನೇ ಬೇಕಿತ್ತಾ? ಅವಳಿಗೆ ನನ್ನ ಮಗ ಇಷ್ಟ ಆಗಿದೆ ಅಂದರೆ ನಿಮ್ಮ ಮಗನಲ್ಲಿ ಏನಾದರೂ ದೋಷ ಇರಬೇಕು. ಅದಕ್ಕೆ ಅವನನ್ನು ಬಿಟ್ಟು ನನ್ನ ಮಗನನ್ನು ಮದುವೆ ಆದ್ಲು. ಮದುವೆ ಆಗೋಕ್ಕೂ ಯೋಗ್ಯತೆ ಬೇಕು, ಅದು ನಿಮ್ಮ ಮಗನಿಗಿಲ್ಲ. ಯಾವಾಗ ನೋಡಿದ್ರೆ ಉಂಡಾಡಿ ಗುಂಡಂತರ ಸುತ್ತಾ ಇರ್ತಾನೆ ಅಂತ ಅವರು ಹೇಳಿದಾಗ ಧನರಾಜರವರ ಕೋಪ ನೆತ್ತಿಗೇರಿತು. ನೀವುಗಳು ಮಾಡೋ ಅಧರ್ಮದಿಂದ ನನ್ನ ಮಗ ಅನುಭವಿಸ್ತಾ ಇದ್ದಾನೆ. ನಾನು ಜಾಸ್ತಿ ಮಾತಾಡುವ ಹಾಗೆ ಮಾಡಬೇಡ ಚಂದ್ರಕಲಾ. ಮನೆಯಲ್ಲಿ ಜಗಳ ನಡೆಯೋದು ನನಗೆ ಇಷ್ಟ ಇಲ್ಲ. ಇದನ್ನು ಎಲ್ಲಿಗೆ ಬಿಟ್ಬಿಡು. ನನ್ನ ಕೆಲಸಕ್ಕೆ ಲೇಟ್ ಆಗ್ತದೆ, ನಾನು ಬರ್ತೀನಿ ಅಂತ ಹೇಳಿ ಅವರು ಕೋಪದಿಂದ ಅಲ್ಲಿಂದ ಆಫೀಸಿಗೆ ಹೊರಟರು. ತನ್ನ ಗಂಡನ ಮಾತು ಕೇಳಿ ಚಂದ್ರಕಲಾರವರು ಒಳಗೊಳಗೆ ಕುದಿಯತೊಡಗಿದರು. ಕತೆ ಮುಂದುವರಿಯಿತು. ರಿಷಿಗೆ ಐಶ್ವರ್ಯಳ ಮೇಲೆ ಪ್ರೀತಿ ಹುಟ್ಟುತ್ತೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.